ಇದೆ. ಸೊ ತಗೊಂಡು 4 ಡೇಸ್ ನಲ್ಲಿ ನಂಗೆ ಮಚ್ಚೆ ಪ್ರಾಬ್ಲಮ್ ಕ್ಲಿಯರ್ ನ್ಯಾಚುರಲ್ ಆಗಿ ಬಂತು. ಸ್ಕಿನ್ಸ್ ಕೂಡ ಇವಾಗ ಜಸ್ಟ್ 4 ಡೇಸ್. ಹಾ ಸರ್ 4 ಡೇಸ್. ನಾನು 4 ಡೇಸ್ ನಿಂದ ಟ್ಯಾಬ್ಲೆಟ್ಸ್ ತಗೋತಿದ್ದೆ ಸರ್. ಅದೇ ಟ್ಯಾಬ್ಲೆಟ್ಸ್ ನ ರಿಟರ್ನ್ ಸರಿಗೆ ಹೇಳಿದೆ. ಸರ್ ಏನಂದ್ರೆ ನ್ಯಾಚುರಲ್ ಬಂದಿದೆ, ನೀವು ನ್ಯೂಟ್ರಿಷನ್ ಕಂಟಿನ್ಯೂ ಮಾಡಿ ಮ್ಯಾಮ್, ನಿಮಗೆ ಏನೋ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ರು ಸರ್. ಇನ್ನೊಂದು ನನ್ನ ಸ್ಕಿನ್ ಕೂಡ ರಿಸಲ್ಟ್ ಚೆನ್ನಾಗಿ ಬಂದಿದೆ ಸರ್. ಹೇರ್ ಫಾಲ್ಸ್ ಕೂಡ ಕಮ್ಮಿ ಆಗಿದೆ. ನಾನು 3 kg ವೇಟ್ ಲಾಸ್ ಮಾಡ್ಕೊಂಡಿನಿ. ಅದು ನಮ್ ಕಾಲೇಜ್ ನಲ್ಲಿ ನನ್ನ ಸ್ಪೋರ್ಟ್ಸ್ ಮೇಡಮೇ ಕಾಂಗ್ರಾಚುಲೇಷನ್ ಅಂತ ಹೇಳಿದಾರೆ ಮೇಡಮ್. ನಾನು ಓದ್ತಾ ಇರೋದು ಬಿಕಾಮ್ ಸರ್. ನಾನು 3 kg ವೇಟ್ ಲಾಸ್ ಆಗಿದೆ ಸರ್. The power of practice, power of mailing new. ಎಲ್ಲ ಸರ್ ಅದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತಾಗಿದೆ ಸರ್ ಇವಾಗ. ಎಸ್ ಸೂಪರ್. ನಮ್ದು ಮೂಲ ಮಂತ್ರ. ಓಕೆ, ಹೊರಗಡೆ ಪ್ರಪಂಚದಲ್ಲಿ ಈ 5 ಪಿಲ್ಲರ್ ನ ಜನ ಮರ್ತಿರೋದಕ್ಕೆ ಏನೆಲ್ಲ ಸಮಸ್ಯೆಗಳಿಗೆ ತುತ್ತಾಗ್ತಾ ಇದಾರೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ, ಗೊತ್ತಿದ್ದು ಮಾಡಲ್ಲ. ಯಾಕಂದ್ರೆ ಅನಿವಾರ್ಯತೆ. ಕರೆಕ್ಟ್, ಇಟ್ಸ್ ಓಕೆ ಫೈನ್. 3 ಕಿಲೋ ನೀವು ಸರ್ ಸಣ್ಣ 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 ಗುಳ್ಳೆ ಹೊಡ್ಕೊಂಡ್ರೆ ಹಿಂಗ ಅದು ಗಾಯ ಬೀಳ್ತಿತ್ತು ಸರ್. ಇವಾಗ ಅದನ್ನ ಕೂಡ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಸರ್ ನಮ್ಗೆ. ಅಂದ್ರೆ ಈ ಹಳ್ಳಿ ರಸ್ತೆಯಲ್ಲಿ ಹಳ್ಳ ತಗ್ಗುದಿನ ಬಿದ್ದಿರುತ್ತಲ್ಲ, ಹಂಗಾಗಿತ್ತಾ? ಹಾ ಸರ್ ಹಂಗಾಗಿತ್ತು ನನ್ ಸ್ಕಿನ್ ಸರ್. ಇವಾಗ ಏನು ಹೈವೇ ಆಗೋಯ್ತಾ, PV ರೋಡ್ ಆಗೋಯ್ತಾ? ಇವಾಗ ಸ್ಕಿನ್ ಗ್ಲೋ ಆಗ್ತಾ ಇದೆ ಸರ್. ಪಿಂಪಲ್ಸ್ ಕೂಡ ಕಮ್ಮಿ ಆಗ್ತಾ ಇದೆ ಸರ್. ವಾ ಸೂಪರ್. ಬೇರೆ ಇಂಚಸ್ ಲಾಸ್ ಎಷ್ಟಾಯ್ತು ಮೇಡಮ್? ಇದು 40 ಇಂಚಸ್ ಕಮ್ಮಿ ಆಗಿದೆ ಸರ್. ಇಲ್ಲಿ ಬೆಸ್ಟ್ ವಾಟರ್ ಅಂತ ಇರುತ್ತೆ ಅಲ್ಲ ಸರ್, ಅದನ್ನು ಕೂಡ ಆಗಿದೆ ಸರ್. ಮತ್ತೆ ತೊಡೆ ಸುತ್ತಳತೆನೂ ಕಮ್ಮಿ ಆಗಿದೆ ಸರ್. ನಾನು ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ ಸರ್, ಅದನ್ನು ಕೂಡ ಕಮ್ಮಿ ಆಗ್ತಾ ಇದೆ ಸರ್. ಸ್ಪೆಷಲಿ ಅಂದ್ರೆ ಡಬಲ್ ಚಿನ್ ಇತ್ತಾ? ಹಾ ಸರ್ ಡಬಲ್ ಚಿನ್ ಇತ್ತು ಸರ್. ಓಹೋ, ನೋಡಿ, ಸ್ಪೆಷಲಿ ಈ ಫ್ಯಾಟ್ ಡೆಪಾಸಿಟ್ ಆಗೋದು 3 ಜಾಗದಲ್ಲಿ. ಒಂದು ಥೈಸ್, ಹಿಪ್ಸ್ ಅಂಡ್ ಆಬ್ಸ್, ತೊಡೆ ಭಾಗ ಮತ್ತು ಹಿಂಭಾಗ, ಅದು ಹೊಟ್ಟೆ ಭಾಗ. ಈ 3 ನಮಗೆ ಡೆಪಾಸಿಟ್ ಆಗುತ್ತೆ. ಅಂಡ್ ಇಲ್ಲಿ ಚಿನ್, ಇಲ್ಲಿ ನೋಟಿಸ್ ಮಾಡ್ಬೇಕಾಗಿದ್ದು, ಮುಖ ಮೊದಲು ದುಂಡು ಕಾಣಿಸ್ತಾ ಇತ್ತು, ಇವಾಗ ಚಿಕ್ಕ ಹುಡುಗಿ ತರ ಕಾಣಿಸ್ತಾ ಇತ್ತು. ಮಾಡ್ತೀರಾ ಸರ್ ನನ್ ಸ್ಕಿನ್? ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಸರ್. ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ತಾನೇ ಕಾಣುತ್ತೆ. ಒಂದು ಬಾತ್ರೂಮು, ಇನ್ನೊಂದು ಕನ್ನಡಿ. ಅವೆಲ್ಲ